ಒಂದು ಕಡೆ ಸರ್ಕಾರದ ಕಡೆಯಿಂದ ಸಭೆಗಳಾಗ್ತಾ ಇದೆ, ಕ್ರಮಗಳೇನು ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಜೊತೆಗೆ ಸುಗ್ರೀವಾಜ್ಞೆ ತಂದರೆ ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಇದರ ಮಧ್ಯೆನೇ ಮೈಕ್ರೋ ಫೈನಾನ್ಸ್ ಟಾರ್ಚರ್ ಇದೆಯಲ್ಲ, ಈ ಟಾರ್ಚರ್ಗೆ ಸಾವಿನ ಸರಣಿ ಮಾತ್ರ ನಿಲ್ತಾ ಇಲ್ಲ. ಸಾವಿನ ಸರಣಿ ಮುಂದುವರಿತಾ ಇದೆ. ಇಲ್ಲಿ ಮೈಸೂರಿನ ಮೈಕ್ರೋ ಫೈನಾನ್ಸ್ ಟಾರ್ಚರ್ಗೆ ಮತ್ತೊಂದು ಸಾವಾಗಿದೆ. ಇಲ್ಲಿ ಮೈಸೂರಲ್ಲಿ ಮನೆ ಜಪ್ತಿ ಮಾಡಿಬಿಡ್ತಾರೆ, ಬಂದು ಮನೆಯೇ ಸೀಸ್ ಮಾಡಿಬಿಡ್ತಾರೆ. ಸೀಸ್ ಮಾಡಿದಾಗ ಇದ್ದ ಮನೆ ಕಳ್ಕೊಂಡ್ಬಿಟ್ನಲ್ಲ ಅಂಥೇಳಿ ಮನನೊಂದು ವ್ಯಕ್ತಿಯೊಬ್ಬರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಪ್ರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರದ ಬಸವೇಶ್ವರ ಕಾಲೋನಿಯಲ್ಲಿ ಆಗಿರತಕ್ಕಂಥ ಘಟನೆ ಇದು. ಸುಬ್ರಹ್ಮಣ್ಯ ಆತ್ಮಹತ್ಯೆಗೆ ಶರಣಾದಂಥ ವ್ಯಕ್ತಿ ಫೈನಾನ್ಸ್ ಸಿಬ್ಬಂದಿ ನಾಗರಾಜು ವಿರುದ್ಧವಾಗಿ ನಿಂದನೆ ಮಾಡಿದ್ರು ಅಂತ ಆರೋಪ ಇದೆ. ಇಲ್ಲಿ HFSL ಕಂಪನಿಯ ಕಡೆಯಿಂದ ಮನೆ ಜಪ್ತಿಯಾಗಿರುವ ಹಿನ್ನೆಲೆಯಲ್ಲಿ ನೇಣಿಗೆ ಕೊರಳೊಡ್ಬಿಟ್ಟಿದ್ದಾರೆ ಅವರು. ನನಗೇನು ಬೇರೆ ದಾರಿ ಇಲ್ಲ, ಇದ್ದ ಮನೆ ಕಳ್ಕೊಂಬಿಟ್ಟೆ. ಎಲ್ಲರೂ ಇಲ್ಲಿ ಸಾಲ ಮಾಡಿರೋದು ನಿಜ, ಯಾರೂ ಇಲ್ಲಿ ಸಾಲ ಮಾಡೇ ಇಲ್ಲ, ದುಡ್ಡು ಕೊಟ್ಟೆಲ್ಲ ಯಾರೂ ಹೇಳ್ತಾ ಇಲ್ಲ. ಆದರೆ ಸಾಲ ಕೊಡುವಾಗ ಕಮಿಷನ್ ಆಸೆಯಿಂದ ಕೆಲವರು ಬೇರೊಂದು ಸಾಲ ಮುಚ್ಚಿಡೋದು, ಇನ್ನೊಂದು ಸಾಲ ಕೊಡ್ತೀವಿ ಅಂತ ಹೇಳೋದು. ಕಮಿಷನ್ ಸಿಗುತ್ತಲ್ಲ ಅವ್ರಿಗೆ. ಸಾಲ ಕೊಟ್ಟ ತಕ್ಷಣ 50,000 ಕೊಡ್ತಾರೆ, 2,000, 3,000, 4,000 ಮುರ್ಕೊಳ್ತಾರೆ ಅದರಲ್ಲಿ. ಸೊ ಈ ಕಥೆ ಆಗಿಬಿಟ್ಟು 16 ಸಾಲ, 6 ಸಾಲ, 10 ಸಾಲ, ಅದು 50,000 ಒಂದು ಸಾಲದಲ್ಲಿ ಕೊಟ್ಟಿರಬಹುದು, 1 ಲಕ್ಷನೂ ಕೊಟ್ಟಿರಬಹುದು ಒಂದೊಂದು ಸಂಸ್ಥೆಗಳ ಕಡೆಯಿಂದ. ಈ ಥರದ್ದು 10 ಲಕ್ಷ, 20 ಲಕ್ಷ ಆಗಿಬಿಟ್ರೆ, 15 ಲಕ್ಷ ಆಗಿಬಿಟ್ರೆ, 4 ಲಕ್ಷ ಆಗಿಬಿಟ್ರೆ, ಕೆಲವು ಕಡೆ ಅಸಲಿಗಿಂತ ಡಬಲ್ ಬಡ್ಡಿ ಕಟ್ಟಿದ್ದೀವಿ ಅಂತ ಕೆಲವ್ರ ಕಡೆ ಒಂದು ವಾದ ಕೂಡ ಇದೆ. ಇದರ ಮಧ್ಯದಲ್ಲಿ ಹಣ ಕೊಡ್ತೀರಾ ಕೊಡಲ್ವಾ ಅಂಥೇಳಿ ತೀರಾ ಅವ್ರಿಗೆ ಹಿಂಸೆ ಸ್ಟಾರ್ಟ್ ಆದಾಗ, ಮನೆಯ ಜಪ್ತಿ ಆದಾಗ ನೇಣಿಗೆ ಶರಣಾಗಿದ್ದಾರೆ. ಇಲ್ಲಿ 17 ನೋಡಿ, ನಾನು ಅದನ್ನೇ ಆಗಲೇ ಹೇಳ್ತಾ ಇದ್ದೆ, 17 ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಕಡೆಯಿಂದ ಸುಬ್ರಹ್ಮಣ್ಯ ಅವರು ಸಾಲ ಪಡ್ಕೊಂಡಿದ್ರು. 17 ಕಡೆ, ಒಂದು ಕಡೆ 5 ಲಕ್ಷ ಇಟ್ಕೊಳ್ಳಿ ಅಥವಾ 1 ಲಕ್ಷ ನೀವು ಇಟ್ಕೊಂಬಿಟ್ರು ಕೂಡ 17 ಲಕ್ಷ ಆಗಿಬಿಡುತ್ತೆ ನಿಮಗೆ. ಹಳ್ಳಿಗಾಡಲ್ಲಿ 17 ಲಕ್ಷ ಸಾಲಕ್ಕೆ ಪ್ರತಿ ತಿಂಗಳು ಕಂತು ಕಟ್ಟಕ್ಕೆ ಎಂತೆಂಥ ದುಡಿಮೆಗಳು ಸಾಧ್ಯ ಆಗುತ್ತೆ. ಅಂಗಡಿ ಇಟ್ಟಿದ್ದಾರಾ, ಬೆಳೆಗೆ ಹಾಕಿದ್ರಾ, ಎಷ್ಟು ಬರಬಹುದು ನಿಮಗೆ ಅದರಿಂದ? ಪ್ರತಿ ತಿಂಗಳು ಉತ್ಪತ್ತಿ ಆಗುತ್ತೆ ಅದರಲ್ಲಿ? ಇಲ್ಲ. ಸಾಲಗಾರ ಕಿರುಕುಳಕ್ಕೆ ನೊಂದು ಬಂದಿರೋರೆಲ್ಲ ಬಂದು ಮನೆ ಸೀಸ್ ಮಾಡಿದ್ರು. 17 ಸಾಲ ಮಾಡಿರ್ತಾರಲ್ಲ, ಒಂದು ಬ್ಯಾಂಕವ್ರು ಬಂದರು, ಸೀಸ್ ಮಾಡಿಬಿಟ್ಟಿದ್ದಾರೆ ಅಲ್ಲಿ. ಇದೀಗ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಕಾಲೋನಿಯ ಈ ಫೈನಾನ್ಸರು ಎಲ್ಲ ಸಂಘದಲ್ಲೂ ಸಾಲ ಕೊಟ್ಟು ಈ ವ್ಯಕ್ತಿ ಸಾವಿಗೆ ಆ ಫೈನಾನ್ಸರೇ ಕಾರಣ ಆಗವ್ರೆ. ಈ ಫೈನಾನ್ಸರು 17 ಸಂಘದಲ್ಲಿ ಸಾಲ ಕೊಟ್ಟವ್ರೆ. ಅವ್ರಿಗೇನು ತಲೆಯಲ್ಲಿ ಸಾಮಾನದ, ಅವ್ರಿಗೆ 17 ಸಂಘದಲ್ಲಿ ಸಿಬಿಲ್ ಸ್ಕೋರ್ ಬರಬೇಕು. ನವಚೇತನ, ಮುತ್ತೂಟು, BSS, ಸೂರ್ಯ, ಸ್ಪಂದನ, ಭರತ್, ದ್ವಾರ, ಧರ್ಮ, ಗ್ರಾಮೀಣ, ಧರ್ಮಸ್ಥಳ, ಸಂಘಸ್ಥ, BSS, ಧರ್ಮಸ್ಥಳ, ಗ್ರಾಮೀಣ, ಭರತ್, ಪಿನ್ಕೋರ್, ಹೋಮ್ ಲೋನ್. ಈ ಲೋನ್ ಇಷ್ಟೊಂದು 17 ಜನ ಸಾಲ ಕೊಟ್ಟವ್ರಲ್ಲ, ಸಿಬಿಲ್ ಸ್ಕ್ವೇರ್ ಬರ್ದನೆ ಯಾವ ತರ ಲೋನ್ ಕೊಟ್ಟು ಈ ಮನೆ ಕುಟುಂಬನ ಈ ಮರಣಕ್ಕೆ ಕಾರಣ ಆಗೋಲ್ಲ. ಸರ್ಕಾರ ಏನ್ ನೀವು ಕಣ್ಮುಚ್ಕೊಂಡು ಇದ್ದೀರಾ? ಸರ್ಕಾರ ನಡೆಸ್ತಾ ಇರೋರು ಮಾನ್ಯ ಮುಖ್ಯಮಂತ್ರಿಗಳೇ, ನೀವೇನ್ ಕಣ್ಮುಚ್ಕೊಂಡಿದ್ದೀರಪ್ಪ? ಸರ್ಕಾರ ನಡೆಸ್ತಾ ಇದ್ದೀರಲ್ಲ, ಇವತ್ತು ನೀವು ಸರ್ಕಾರದಿಂದ ಕೂಡಲೇ ಆ ಕುಟುಂಬಕ್ಕೆ 25 ಲಕ್ಷ ಪರಿಹಾರನ ಕೊಡ್ಬೇಕು ಅಂತ ಕೇಳ್ತಾ ಇದ್ದೀನಿ. ನೀವು ಸರ್ಕಾರದಿಂದ ಪರಿಹಾರ ಕೊಡಲಿಲ್ಲ ಅಂದ್ರೆ ಮುಂದೆ ಇವತ್ತು ತಾಲೂಕಲ್ಲಿ ಹೋರಾಟ ನಡೆಸಬೇಕಾಯ್ತದೆ. ಈ ತಾಲೂಕಲ್ಲಿ ಇದೇ ತರ ನಡೀತಾ ಇದ್ರೆ ಸುಮಾರು ಜನ ಸಾವಿಗೆ ಕಾರಣ ಆಯ್ತಾ ಇದ್ರೆ, ಆ ಸಾವಿಗೆ ಕಾರಣ ನೀವು ಸರ್ಕಾರ ಹೊಣೆಗಾರರಾಗಿರ್ತೀರಿ. ನಿಮ್ಗೆ ಎಚ್ಚರಿಕೆ ಸೂಚಿಸ್ತಾ ಇದ್ದೀನಿ. ಈ ಸಂದೇಶದ ಮೂಲಕ ಆ ಪರಿಹಾರವ ಕೂಡಲೇ ಆ ಕುಟುಂಬಕ್ಕೆ 25 ಲಕ್ಷ ಪರಿಹಾರ ಕೊಡ್ಬೇಕು ಅಂತ ಕೇಳ್ತಾ ಇದ್ದೀನಿ. ಮಕ್ಕಳಿಗೆ